ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಜ್ಯೇಷ್ಠ ಅಧಿಕ ಮಾಸದ ಕೊನೆಯ ಶುಕ್ರವಾರ ನಾಳೆ. ಇನ್ನು ಯಾರೆಲ್ಲ ಅಧಿಕ ಮಾಸದ ಪೂಜೆಗಳನ್ನು ಮಾಡಿಲ್ಲ, ನಾಳೆ ಮಾಡಿಬಿಡಿ. ಯಾಕಂದರೆ ಮತ್ತೆ ಈ ಒಂದು ದಿನಕ್ಕೆ ಇನ್ನೂ ನಾವು 3 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ನಾಳೆ ಶುಕ್ರವಾರ ಇದೆ. ದೀಪಾರಾಧನೆ ಆಗಿರಬಹುದು, ರಂಗೋಲಿ ಆಗಿರಬಹುದು, ಹಾಗೆ ನೀವೇನಾದರೂ ದಾನಗಳು ಕೊಟ್ಟಿಲ್ಲ ಅಂದರೂ ಕೂಡ ಮಾಡಬಹುದು. ಕೆಲವರೆಲ್ಲ 16 ಸೋಮವಾರದ ಪೂಜೆಯನ್ನು ಯಾವತ್ತು ವಿಸರ್ಜನೆ ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ. ಈಗಾಗಲೇ 4 ಸೋಮವಾರ ಆಗಿದೆ ಅಲ್ವಾ. 4 ಸೋಮವಾರದ ಪೂಜೆ ಆಗಿದ್ದರೆ ನೀವು ಬುಧವಾರನೇ ವಿಸರ್ಜನೆ ಎಲ್ಲ ಮಾಡ್ಬೋದಾಗಿತ್ತು. ಅಥವಾ ಒಂದು ವಾರ ಏನಾದರೂ ಸ್ಕಿಪ್ ಆಗಿ ಈ 15ನೇ ತಾರೀಕು ಅಮಾವಾಸ್ಯೆ ದಿನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಸೋಮವಾರ ರಾತ್ರಿ ಅದನ್ನೆಲ್ಲ ಕದಲಿಸಿ ಎಲ್ಲನೂ ಎತ್ತಿಟ್ಕೊಳ್ಳಿ. ಬುಧವಾರ ವಿಸರ್ಜನೆ ಮಾಡಬಹುದು. ಯಾಕಂದರೆ ಮಂಗಳವಾರ ಮನೆಯಿಂದ ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಬುಧವಾರ ಯಾವುದಾದ್ರೂ ನದಿ ತೀರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅದನ್ನೆಲ್ಲ ಆ ಎಲ್ಲ ಶಿವಲಿಂಗಗಳನ್ನು ನದಿಯಲ್ಲಿ ಬಿಡಬಹುದು. ಸೋಮವಾರ ಬೆಳಗ್ಗೆ 8:30ಗೆಲ್ಲ ಅಮಾವಾಸ್ಯೆ ಮುಗಿದೋಗುತ್ತೆ. ಅಂದರೆ ಭಾನುವಾರ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:20ಕ್ಕೆ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆ ತಿಥಿ. ಸೋಮವಾರ 15ನೇ ತಾರೀಕು ಸೋಮವಾರ ಬೆಳಗ್ಗೆ 8:30ಕ್ಕೆಲ್ಲ ಮುಗಿದೋಗ್ಬಿಡುತ್ತೆ. ಆದರೂ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ ಅಂಥೇಳಿ ಆ ದಿನ ಪೂರ್ತಿ ಅಮಾವಾಸ್ಯೆ ಲೆಕ್ಕನೇ ಬರುತ್ತೆ. ಇನ್ನು ಈ ಅಮಾವಾಸ್ಯೆ ದಿನ ಶಿವನ ಪೂಜೆ ತುಂಬಾ ವಿಶೇಷ. ಹೇಗೆ ಮಾಡಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಧಿಕ ಮಾಸದ ಪೂಜೆ ಇನ್ನೂ ಮಾಡಿಲ್ಲ, ಈ ಭಾನುವಾರದ ಒಳಗಾಗಿ ಮಾಡಿಬಿಡಿ. ತುಂಬಾ ಒಳ್ಳೆಯದು. ಯಾಕಂದರೆ ಮತ್ತೆ ಈ ಒಂದು ಅವಕಾಶ ನಿಮಗೆ 3 ವರ್ಷ ಕಾಯಬೇಕು ಈ ಒಂದು ಅವಕಾಶಕ್ಕೆ. ಹಾಗಾಗಿ ಹೇಳ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ದೀಪ ಹಚ್ಚೋದಾಗಿರ್ಬೋದು, ಅಲ್ಲಿ ದಾನ ಕೊಡೋದಾಗಿರ್ಬೋದು, ನೀವು ನಾಳೆ ಮಾಡಬಹುದು. ಸಿಂಪಲ್ಲಾಗಿ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿ. ಯಾಕಂದರೆ ಇನ್ನು ಈ ಅಮಾವಾಸ್ಯೆಗೆ ಮನೆ ಕ್ಲೀನ್ ಮಾಡೋದು ಎಲ್ಲ ಕೂಡ ಇರುತ್ತೆ ಅಲ್ವ. ಹಾಗಾಗಿ ಶುಕ್ರವಾರ ಸಿಂಪಲ್ಲಾಗಿ ಮನೇಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು. ಶನಿವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಭಾನುವಾರ ಮತ್ತು ಸೋಮವಾರದ ಅಮಾವಾಸ್ಯೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಭಾನುವಾರನೂ ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಬೋದು. ಯಾಕಂದರೆ ಮಧ್ಯಾಹ್ನ 12:20ರಿಂದ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗೋದು. ಹಾಗಾಗಿ ಶನಿವಾರ ಮತ್ತು ಭಾನುವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಈಗ ಈ ಒಂದು ಅಧಿಕ ಮಾಸದ ಕೊನೆಯ ಶುಕ್ರವಾರದ ಪೂಜೆ ಯಾವ ರೀತಿ ಮಾಡಬೇಕು ಬನ್ನಿ ತಿಳಿಸ್ಕೊಡ್ತೀನಿ. ತುಂಬಾ ವಿಶೇಷ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಈ ಅಧಿಕ ಮಾಸದ ಶುಕ್ರವಾರ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ. ಬೆಳಗ್ಗೆ 4:20ರಿಂದ 6:30 ತನಕ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬಹುದು. ಆನಂತರ ಬೇಕಾದರೆ ನೀವು ಶುಕ್ರವಾರ ಆಗಿರೋದ್ರಿಂದ ರಾಹುಗಾಲದಲ್ಲಿ ದೀಪಾರಾಧನೆ ಮಾಡಬಹುದು, ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ. ಮತ್ತು ಇನ್ನೂ ವಿಶೇಷ ಅಂದರೆ ಶುಕ್ರವಾರ ಆಗಿರೋದ್ರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು. ಇನ್ನು ದೇವಿಗೆ ನೈವೇದ್ಯವಾಗಿ ಹಾಲಿನ ಪದಾರ್ಥ, ಹಾಲಿನ ಪಾಯಸ ಆಗಿರ್ಬೋದು, ಅಥವಾ ಮೊಸರನ್ನ ಅಥವಾ ದಾಳಿಂಬೆ ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಶುಕ್ರವಾರ ಅಲ್ವಾ, ಮಹಾಲಕ್ಷ್ಮಿಗೆ ಮತ್ತು ಲಲಿತಾ ದೇವಿಗೆ ದಾಳಿಂಬೆ ಹಣ್ಣು ತುಂಬಾ ಇಷ್ಟ. ಯಾಕಂದರೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ದಾಳಿಮ ಕುಸುಮ ಪ್ರಿಯೆ ಅಂತ ಕೂಡ ಹೇಳ್ತಾರೆ. ಅಂದರೆ ದಾಳಿಂಬೆ ಹೂವಿನಂಥವಳು ಅಂಥೇಳಿ ದೇವಿಯನ್ನು ಹೊಗಳ್ತಾರೆ, ವರ್ಣಿಸ್ತಾರೆ. ಹಾಗಾಗಿ ದಾಳಿಂಬೆ ಹಣ್ಣು ಶುಕ್ರವಾರ ದಿನ ನೈವೇದ್ಯ ಮಾಡೋದು ತುಂಬ ಒಳ್ಳೆಯದು. ಅಥವಾ ಮೊಸರನ್ನ, ಹಾಲಿನ ಪಾಯಸ, ಇದನ್ನು ಕೂಡ ದೇವಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಬಹುದು. ಕೆಂಪು ಹೂಗಳು, ಬಿಲ್ವಪತ್ರೆ, ನೈವೇದ್ಯ, ದೇವಿಗೆ ತುಪ್ಪದ ದೀಪ, ಇದನ್ನೆಲ್ಲ ಕೂಡ ಸಿದ್ಧತೆ ಮಾಡಿಟ್ಕೊಳ್ಳಿ. ಪೂಜೆಗೆಲ್ಲ ತಯಾರು ಮಾಡ್ಕೊಳ್ಳಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸಮಯ ತಿಳಿಸಿದ್ದೀನಿ. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು. ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಕೂಡ ಪೂಜೆ ಮಾಡಬಹುದು. ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ. ನೈವೇದ್ಯ ಎಲ್ಲ ಇಟ್ಟು ತುಪ್ಪದ ದೀಪ ಹಚ್ಚಿ ದೇವಿಯ ಅಷ್ಟೋತ್ತರ ಅಂದರೆ ಲಕ್ಷ್ಮಿಯ ಅಷ್ಟೋತ್ತರ, ಕನಕದಾರ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕ ಇದನ್ನೆಲ್ಲ ಓದ್ಕೊಳ್ಳಿ. ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿ. ಯಾಕಂದರೆ ಅಧಿಕ ಮಾಸದ ಕೊನೆಯ ಶುಕ್ರವಾರ, ಹಾಗಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡ್ತಾ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿ 2, 5, 9, 11 ಅಥವಾ 33 ದೀಪಗಳನ್ನು ಹಚ್ಬೋದು. ನಿಮ್ಮ ಯಥಾಶಕ್ತಿ ಎಷ್ಟು ಬೇಕಾದರೂ ಹಚ್ಬೋದು. 2 ದೀಪ ಹಚ್ಚಿದ್ರೂ ಕೂಡ ಒಳ್ಳೆಯದೇ. ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿ ದೇವಿಗೆ ಆರತಿ ಮಾಡಬೇಕು. ಈ ದಿನ ದ್ವಾದಶಿ ತಿಥಿ ಇರುತ್ತೆ. ಹಾಗಾಗಿ ಏಕಾದಶಿ ದಿನ ಉಪವಾಸ ಮಾಡಿರುವಂಥವರು ಈ ದಿನ ಬೆಳಗ್ಗೆ 5:20ರಿಂದ 8 ಗಂಟೆವರೆಗೆ ಒಳಗಾಗಿ, ಅಂದರೆ ಬೆಳಗ್ಗೆ 5:20ರಿಂದ 8 ಗಂಟೆ ಒಳಗಾಗಿ ನೀವು ಸ್ನಾನ ಮಾಡಿ ಪೂಜೆ ಮಾಡಿ ದೇವರಿಗೆ ಏನಾದರೂ ನೈವೇದ್ಯ ಮಾಡಿಟ್ಟು ನೀವು ಕೂಡ ಏನಾದರೂ ತಿಂದು ಉಪವಾಸನ ಬಿಡಬಹುದು. ಅಂದರೆ ಪಾರಣೆ ಸಮಯ ಬೆಳಗ್ಗೆ 5:20ರಿಂದ 8 ಗಂಟೆವರೆಗೂ ಇರುತ್ತೆ. ಹಾಗಾಗಿ ನೀವು ಉಪವಾಸನ ಈ ಸಮಯದಲ್ಲಿ ಬಿಡಬಹುದು. ಶುಕ್ರವಾರ
12ನೇ ತಾರೀಕು ಬೆಳಗ್ಗೆ. ತುಂಬ ಜನ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಮನೆ ಹಾಲು ಕುಸ್ಬೋದಾ, ನಾವು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಅಮಾವಾಸ್ಯೆ ಹಿಂದೆ ಮುಂದೆ 2-3 ದಿನಗಳು ಯಾವುದೇ ಕೆಲಸನ ಮಾಡಬಾರ್ದು. ಹಾಗಾಗಿ ದಯವಿಟ್ಟು ಹಾಲುಕ್ಸೋದು ಶುಕ್ರವಾರ ಯಾರಾದರೂ ಹಾಲುಕ್ಕಿಸ್ಬೇಕು ಅಂತ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಅಮಾವಾಸ್ಯೆ ಕಳೆದ ಮೇಲೆ ನೀವು ಮಾಡ್ಬೋದು. 17ನೇ ತಾರೀಕು ತುಂಬ ಚೆನ್ನಾಗಿದೆ, ಆ ದಿನ ಬೇಕಾದರೆ ಮಾಡ್ಬೋದು. ಇನ್ನು ಹಾಗೆ ಕೆಲವರೆಲ್ಲ ಕೇಳಿದ್ದೀರ, ಈ ಜೂನ್ ತಿಂಗಳಲ್ಲಿ ಮನೆ ಹಾಲುಕ್ಸೋದಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಒಳ್ಳೆ ದಿನಗಳು ಯಾವುದಾದ್ರೂ ಇದ್ದರೆ ಹೇಳಿ ಅಂತ. ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನಿಮಗೆ ಆ ತಿಥಿ ನಕ್ಷತ್ರಗಳು ಯಾವ ಯಾವ ಮಾಸಗಳಲ್ಲಿ ನಾವು ಭೂಮಿ ಪೂಜೆ ಮಾಡೋದಾಗಿರ್ಬೋದು, ಹಾಲುಕ್ಸೋದು, ಗೃಹ ಪ್ರವೇಶ ಮಾಡೋದು, ಯಾವುದೇ ಶುಭ ಕಾರ್ಯಗಳನ್ನು ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಿಮಗೊಂದು ಚಾರ್ಟ್ ಕೂಡ ಕೊಟ್ಬಿಡ್ತೀನಿ. ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಯಾವುದಾದ್ರೂ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ, ಕ್ಯಾಲೆಂಡ್ರಿಗೂ ಅದಕ್ಕೂ ನೀವು ಮ್ಯಾಚ್ ಮಾಡಿ ನೋಡಿದಾಗ ಯಾವ್ಯಾವ ದಿನ ಯಾವ ಕೆಲಸ ಮಾಡ್ಕೋಬೋದು ಅಂತ. ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ಡೀಟೇಲಾಗಿ ಹೇಳ್ತೀನಿ. ಯಾಕಂದರೆ ಕೆಲವರೆಲ್ಲ ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಮತ್ತು ಗಾಡಿಗಳು ತೊಗೊಳ್ಳೋದಕ್ಕೆ ಒಳ್ಳೆ ದಿನ ಇದ್ದರೆ ಹೇಳಿ, ಮನೆ ಹಾಲುಕ್ಕಿಸ್ಬೇಕು, ಈ ಥರದ್ದೆಲ್ಲ ಕೇಳ್ತಾ ಇದ್ದೀರಾ. ಹಾಗಾಗಿ ಇದನ್ನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?